ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪದಾಯ ಕರ್ತೃಭ್ಯೋ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ನಮಸ್ಕಾರ. ವ್ಯಾಕೃತ ಅವ್ಯಾಕೃತವಾಗಿ ಇರತಕ್ಕಂಥ ಜಗತ್ತೆಲ್ಲವೂ ಕೂಡ ಪರಮಾತ್ಮನದೇ, ಅಥವಾ ಪರಮಾತ್ಮನೇ ಆ ಸ್ವರೂಪದಿಂದ ಇರತಕ್ಕಂಥವನು. ವ್ಯಾಕೃತ ಅವ್ಯಾಕೃತ ಅಂತಂದರೆ ಕಾಣ್ತಾ ಇರತಕ್ಕಂಥ ಅಥವಾ ಕಾಣದೇ ಇರತಕ್ಕಂತಹ ಜಗತ್ತು ಅಂತಲೂ ಕೂಡ ತಿಳಿದುಕೊಳ್ಬಹುದು. ಅಂತಹ ಜಗತ್ತು ಏನಿದೆಯೋ ಅದೆಲ್ಲವೂ ಕೂಡ ಪರಮಾತ್ಮನ ಸ್ವರೂಪದಲ್ಲೇ ಇರತಕ್ಕಂಥದ್ದು. ಜಗತ್ತಿನ ತತ್ವವು ಕೂಡ ಪರಮಾತ್ಮನೇ ಆಗಿರುತ್ತಾನೆ. ಅದರಂತೆ ಜೀವನ ತತ್ವವು ಕೂಡ ಪರಮಾತ್ಮನೇ ಆಗಿರ್ತಾನೆ. ಜೀವ ಹೇಳತಕ್ಕಂಥವನು ಪರಿಚ್ಛಿನ್ನನಾಗಿ ಈಗ ಕಾಣ್ತಾ ಇದ್ದಾನೆ ಅಂತ ಅನ್ನಿಸಿದರೂ ಕೂಡ ಅವನು ನಿಜವಾಗಿ ಅನಂತವಾದಂತಹ ಪರಮಾತ್ಮನೇ ಆಗಿರ್ತಾನೆ ಅನ್ನೋದನ್ನು ನಾವು ವೇದಾಂತದ ಶ್ರವಣ ಮನನಗಳಿಂದ ತಿಳಿದುಕೊಳ್ಳಬಹುದು. ಪರಮಾತ್ಮನು ಸಂಸಾರಿಯಾಗಿ ಇರುವಂತೆ ಕಾಣ್ತಾ ಇದ್ದರೂ ಕೂಡ ನಿಜವಾಗಿ ಯಾವ ಕಲ್ಮಶವೂ ಇಲ್ಲದಂತಹ ನಿತ್ಯ ಶುದ್ಧವಾಗಿರತಕ್ಕಂತಹ ಚೈತನ್ಯ ಸ್ವರೂಪನೇ ಆಗಿರ್ತಾನೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಶರೀರೇಂದ್ರಿಯಗಳ ಅಭಿಮಾನದಿಂದಲೇ ನಾವು ಜೀವರುಗಳು, ದೇಶಕಾಲ ವಸ್ತು ಪರಿಚ್ಛಿನ್ನರು, ಪರಿಮಿತವಾದಂತಹ ಜ್ಞಾನ ಕ್ರಿಯಾಶಕ್ತಿಗಳನ್ನು ಉಳ್ಳವರು, ಸಂಸಾರದ ಸುಖ ದುಃಖಗಳನ್ನು ಎಡಬಿಡದೆ ನಾವು ಅನುಭವಿಸ್ತಾ ಇದ್ದೇವೆ ಹೇಳತಕ್ಕಂಥ ಭ್ರಾಂತಿ ನಮ್ಮನ್ನು ಕಾಡ್ತಾ ಇರುತ್ತೆ. ಈ ಭ್ರಾಂತಿ ಏನು ನಮಗೆ ಇರುತ್ತೋ ಆ ಭ್ರಾಂತಿಯಿಂದಲೇ ನಾವು ಹೊರಗಿನ ನಮಗಿಂತ ವ್ಯತಿರಿಕ್ತವಾದಂತಹ ಜಗತ್ತನ್ನು, ಹಾಗೆ ನಮ್ಮಂತೆ ಇರತಕ್ಕಂಥ ಹಲವರು ಜೀವರುಗಳನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಯಾರು ತತ್ವವನ್ನು ತಿಳಿದುಕೊಂಡಿರ್ತಾರೋ ಅಂಥವರ ದೃಷ್ಟಿಯನ್ನು ಅನುಸರಿಸಿ ತತ್ವ ವಿವೇಚನೆಯನ್ನು ಮಾಡಿ ನಾವು ತಿಳಿದುಕೊಂಡ್ರೆ ಅಖಂಡವಾಗಿರತಕ್ಕಂತಹ ಏನು ಬ್ರಹ್ಮವಿದೆಯೋ ಅದೇ ಪರಮಾರ್ಥ. ಅದಕ್ಕಿಂತ ವ್ಯತಿರಿಕ್ತವಾಗಿರತಕ್ಕಂತಹ ಜಗತ್ತಾಗಲಿ ಜೀವರುಗಳಾಗಲಿ ಇಲ್ಲ. ನಮ್ಮ ನಿಜವಾದ ಸ್ವರೂಪವು ಆ ಪರಬ್ರಹ್ಮವೇ. ಅದಕ್ಕಿಂತ ನಾವು ಎಳ್ಳಷ್ಟೂ ಕೂಡ ಹೊರತಾಗಿಲ್ಲ ಹೇಳ್ತಕ್ಕಂಥ ಅರಿವು ನಮಗೆ ಉಂಟಾಗತ್ತೆ. ಹೇಗೆ ಸ್ವಚ್ಛವಾದಂತಹ ನೀರಿನಲ್ಲಿ ಅತ್ಯಂತ ಸ್ವಚ್ಛವಾದಂತಹ ನೀರನ್ನು ಸೇರಿಸಿದಾಗ ಅದನ್ನು ಬೇರೆ ಮಾಡೋದಕ್ಕೆ, ವಿಂಗಡಿಸೋದಕ್ಕೆ ಹೇಗೆ ಆಗೋದಿಲ್ವೋ ಅದೇ ರೀತಿಯಲ್ಲಿಯೇ ಸರಿಯಾದಂತಹ ದೃಷ್ಟಿಯಲ್ಲಿ ಜೀವರಿಗೂ ಪರಮೇಶ್ವರನಿಗೂ ಯಾವ ಭೇದವೂ ಕೂಡ ಇರುವುದಿಲ್ಲ. ಇದನ್ನೇ ಯಮಧರ್ಮರಾಜ ನಚಿಕೇತನಿಗೆ ಬೋಧಿಸುತ್ತಿದ್ದಾನೆ. ನಮಸ್ಕಾರ.